ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ಬ್ರೆಜಿಲ್ನಲ್ಲಿ ವಾಸಿಸುತ್ತಿರುವ ಕೊರಿನ್ ತಮಾಯೋ ಕಾಫೆನ್ ಅವರ ಜೀವನದಲ್ಲಿ ನಡೆದ ಅದ್ಭುತ ಪವಾಡ. ಅವರು ಹೀಗೆ ಹೇಳುತ್ತಾರೆ: ನಾನು 2007ರಲ್ಲಿ ಶ್ರೀ ಅಮ್ಮ ಭಗವಾನರ ಬಳಿ ಬಂದೆ. ನಾನು 81,000 ದೀಕ್ಷಾ ಯಜ್ಞ ಸಮೂಹದ ಸದಸ್ಯೆಯಾಗಿದ್ದೇನೆ. ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರು ನನ್ನನ್ನು ಹೇಗೆ ಉಳಿಸಿದರು ಎಂಬ ನನ್ನ ಕಥೆಯನ್ನು ಹೇಳಲು ನಾನಿಲ್ಲಿ ಬಂದಿದ್ದೇನೆ. ಅದು 1991ನೇ ಇಸವಿ ಮೇ 28ರಂದು ಬ್ರೆಜಿಲ್ನಲ್ಲಿ ಹಣಕ್ಕಾಗಿ ನನ್ನನ್ನು ಅಪಹರಿಸಲಾಗಿತ್ತು. ಹೇಳಬೇಕಾಗಿಲ್ಲ, ಅದು ಅತ್ಯಂತ ಭಯಾನಕ ಅನುಭವವಾಗಿತ್ತು. ಸೆರೆಯಲ್ಲಿದ್ದಾಗ ನನಗೆ ತಿನ್ನಲು ಅಥವಾ ಮಲಗಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಸತ್ತು ಹೋಗುತ್ತೇನೆ ಎಂದೇ ಭಾವಿಸಿದ್ದೆ. ಕೊನೆಗೆ ಸೆರೆಯಲ್ಲಿದ್ದ 8ನೇ ರಾತ್ರಿ ಭಯದಿಂದ ಕಂಗೆಟ್ಟು ಕಣ್ಣಿಗೆ ನಿದ್ದೆ ಹತ್ತದೆ ಎಚ್ಚರವಾಗಿದ್ದೆ. ಆಗ ನಾನು ಪ್ರಾರ್ಥಿಸಲು ಪ್ರಾರಂಭಿಸಿದೆ. ಕೇವಲ ಪ್ರಾರ್ಥನೆಯಲ್ಲ, ನನ್ನನ್ನು ಉಳಿಸುವಂತೆ ದೇವರಲ್ಲಿ ಅಂಗಲಾಚಿದೆ. ಆಗ ನನಗೆ ದೇವರೊಂದಿಗೆ ಅಂತಹ ಗಾಢವಾದ ಸಂಬಂಧವೇನೂ ಇರಲಿಲ್ಲ. ನಾನು ಕ್ರೈಸ್ತ ಧರ್ಮದಲ್ಲಿ ಬೆಳೆದವಳು, ಆದರೆ ನಾವು ಚರ್ಚ್ಗೆ ಹೋಗುತ್ತಿದ್ದುದು ತುಂಬಾ ಅಪರೂಪ. ಅಷ್ಟರಲ್ಲಿ ಒಂದು ಘಟನೆ ನಡೆಯಿತು. ಅದು ಸಂಪೂರ್ಣ ಕತ್ತಲೆಯಿಂದ ಕೂಡಿದ ಕೋಣೆ. ನನಗೊಂದು ಧ್ವನಿ ಕೇಳಿಸಿತು. ಆ ಧ್ವನಿ ನನ್ನ ಎಡಕಿವಿಯ ಹತ್ತಿರವೇ ಕೇಳಿಸಿತು. ಅದು ಬಹಳ ಸ್ಪಷ್ಟವಾದ ಧ್ವನಿ. ಅದು ಹೇಳಿತು, ನಮ್ಮನ್ನು ನಂಬು. ನಾನು ಅಕ್ಷರಶಃ ಬೆಚ್ಚು ಬಿದ್ದೆ. ಸಂಪೂರ್ಣ ಕತ್ತಲೆಯ ಕೋಣೆಯಲ್ಲಿ ಯಾರೋ ಇದ್ದಾರೆ ಎಂದು ಭಾವಿಸಿದೆ, ಆದರೆ ಯಾರೂ ಇರಲಿಲ್ಲ. ಆ ಧ್ವನಿ ಮುಂದುವರಿಯಿತು, ನಾವು ನಿನಗೆ ಒಂದು ಕಾಯಿಲೆಯನ್ನು ಕಳುಹಿಸಲಿದ್ದೇವೆ. ಆರಂಭದಲ್ಲಿ ನನಗೆ ಆ ಧ್ವನಿಯ ಮೇಲೆ ನಂಬಿಕೆ ಬರಲಿಲ್ಲ. ನಿಜ ಹೇಳಬೇಕೆಂದರೆ ನಾನು, ಓ ಖಂಡಿತ, ನನಗೆ ಶೀತವಾಗುವಂತೆ ಮಾಡಿ, ಆಗ ಈ ಅಪಹರಣಕಾರರು ನನ್ನನ್ನು ಬಿಟ್ಟು ಬಿಡುತ್ತಾರೆ ನೋಡಿ ಎಂದು ವ್ಯಂಗ್ಯವಾಗಿ ಉತ್ತರಿಸಿದೆ. ಆ ಧ್ವನಿ ಮತ್ತೆ ಹೇಳಿತು, ನಮ್ಮನ್ನು ನಂಬು. ಕೆಲವು ಕ್ಷಣಗಳು ಕಳೆದವು. ನಾನು ತಕ್ಷಣ ಆಲೋಚಿಸಿದೆ. ನಾನು ಹೇಳಿದೆ, ಇಲ್ಲ, ಒಂದು ನಿಮಿಷ ತಡೆಯಿರಿ. ನನಗೆ ಯಾವುದೇ ಶಾಶ್ವತ ಅಡ್ಡ ಪರಿಣಾಮಗಳು ಬೇಡ. ನಾನು ಪಾರ್ಶ್ವವಾಯುವಿಗೆ ಒಳಗಾಗುವುದು ಅಥವಾ ವೀಲ್ ಚೇರ್ನಲ್ಲಿ ಕುಳಿತುಕೊಳ್ಳುವುದು ನನಗೆ ಇಷ್ಟವಿಲ್ಲ. ಆ ಧ್ವನಿ ಮತ್ತೊಮ್ಮೆ ಹೇಳಿತು, ನಮ್ಮನ್ನು ನಂಬು. ಅಷ್ಟರಲ್ಲಿ ಮೊದಲ ಹಂತದ ಇಸ್ಕೆಮಿಕ್ ಸ್ಟ್ರೋಕ್ ಶುರುವಾಯಿತು. ನನ್ನ ದೇಹದಲ್ಲಿ ವಿಚಿತ್ರವಾದ ಅನುಭವವಾಯಿತು. ನಾಲಿಗೆ ಬಾಯಿಯೊಳಗೆ ಉಬ್ಬಿದಂತಾಯಿತು. ತಲೆಯಲ್ಲಿ ಏನೋ ಒಂದು ಬಗೆಯ ಜುಮ್ಮೆನಿಸುವಿಕೆ ಅಥವಾ ಶಬ್ದ ಶುರುವಾಯಿತು. ನಾನು ನಿಜವಾಗಿಯೂ ರೋಮಾಂಚನಗೊಂಡೆ, ಏಕೆಂದರೆ ಈಗ ನಡೆಯುತ್ತಿರುವುದು ಪವಾಡವೆಂದು ನನಗೆ ತಿಳಿದಿತ್ತು. ಇದು ಇಲ್ಲಿಂದ ಹೊರ ಹೋಗುವ ದಾರಿಯಾಗಿತ್ತು. ಆದರೆ ಅಪಹರಣಕಾರರು ನನ್ನನ್ನು ತಕ್ಷಣವೇ ಬಿಡುಗಡೆ ಮಾಡಲಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಬೇಕು. ಅವರು ನನ್ನನ್ನು ಇನ್ನೂ 5 ದಿನಗಳ ಕಾಲ ಇರಿಸಿಕೊಂಡಿದ್ದರು. ಅವು ಅಂತ್ಯವಿಲ್ಲದ ದಿನಗಳಾಗಿದ್ದವು. ಪ್ರತಿದಿನವೂ ಹೆಚ್ಚು ಸ್ಟ್ರೋಕ್ಗಳು ಸಂಭವಿಸುತ್ತಿದ್ದವು. ನನ್ನ ಬಲಗೈ ನಿರ್ಜೀವವಾಗಿ ನೇತಾಡುತ್ತಿತ್ತು. ಮುಖದ ಬಲಭಾಗ ಜೋತು ಬಿದ್ದಿತ್ತು. ನನ್ನ ಮಾತು ಅಸ್ಪಷ್ಟವಾಗಿತ್ತು. ನಾನು ನನ್ನ ಕಾಲನ್ನು ಎಳೆದುಕೊಂಡು ನಡೆಯುತ್ತಿದ್ದೆ. ಮುಂದಿನ 5 ದಿನಗಳಲ್ಲಿ ನನ್ನ ನಂಬಿಕೆ ಮಸುಕಾಗಲು ಪ್ರಾರಂಭಿಸಿತು ಎಂದು ನಾನು ಒಪ್ಪಿಕೊಳ್ಳಲೇಬೇಕು. ಬಹುಶಃ ಇದರಿಂದ ಬದುಕುಳಿಯುವುದಿಲ್ಲ ಎಂದು ನನಗೆ ಭಾಸವಾಗತೊಡಗಿತು. ಆದರೆ ಅಂತಿಮವಾಗಿ 5 ದಿನಗಳ ನಂತರ ಅವರು ನನ್ನನ್ನು ಬಿಡುಗಡೆ ಮಾಡಿದರು. ಅವರಿಗೆ ನನ್ನ ಮೇಲೆ ಕಾಳಜಿ ಇತ್ತೆಂದಲ್ಲ, ಬದಲಿಗೆ ಸತ್ತ ಸರಕಿಗೆ ಯಾವುದೇ ಬೆಲೆ ಇರುವುದಿಲ್ಲ ಎಂಬ ಕಾರಣಕ್ಕೆ ಅಷ್ಟೇ. ಹಾಗಾಗಿ ಕೆಲವೇ ಗಂಟೆಗಳಲ್ಲಿ ನಾನು ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಪರೀಕ್ಷೆಗೆ ಒಳಗಾದೆ. ನಂತರ ನಾನು ಹೊರಬಂದಾಗ ನನ್ನ ಕುಟುಂಬ ವೈದ್ಯರು ಬಂದರು. ಅವರು
ನೀನು ಅದೃಷ್ಟವಂತಳು ಎಂದು ಹೇಳಿ ನಂತರ ವಿವರಿಸಿದರು. ಅವರು ಹೇಳಿದರು, ಪಾರ್ಶ್ವವಾಯುವಿನಲ್ಲಿ ಹಲವು ವಿಧಗಳಿವೆ. ನಿಮಗೆ ಬಂದಿದ್ದು ಅಪರೂಪದ ಒಂದು ವಿಧ. ಬಹುಶಃ ವಿಪರೀತ ಒತ್ತಡದ ಕಾರಣದಿಂದ ರಕ್ತದ ಹರಿವು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ಆದ್ದರಿಂದ ಇದು ಕೇವಲ ಒತ್ತಡದ ಪ್ರತಿಕ್ರಿಯೆಯಾಗಿತ್ತು ಮತ್ತು ನನಗೆ ಯಾವುದೇ ಶಾಶ್ವತ ಹಾನಿಯಾಗಿರಲಿಲ್ಲ. 3 ವಾರಗಳಿಗಿಂತ ಕಡಿಮೆ ಅವಧಿಯ ಫಿಸಿಯೋಥೆರಪಿಯ ನಂತರ ನಾನು ಮತ್ತೆ ಸಹಜ ಸ್ಥಿತಿಗೆ ಮರಳಿದೆ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಂಡೆ. ಆ ಅಶರೀರವಾಣಿ ನನಗೆ ಭರವಸೆ ನೀಡಿದಂತೆಯೇ ಎಲ್ಲವೂ ನಡೆಯಿತು. ಅಪಹರಣಕಾರರಿಂದ ನನಗೆ ಬಿಡುಗಡೆಯಾಗಿತ್ತು. ನಾನು ಗುಣಮುಖಳಾದೆ. ನನಗೆ ಯಾವುದೇ ಶಾಶ್ವತ ಹಾನಿಯಾಗಿರಲಿಲ್ಲ. ನಾನಿದ್ದ ಆ ಕತ್ತಲೆ ಕೋಣೆಯಲ್ಲಿ ನನಗೆ ಯಾವುದೇ ನಂಬಿಕೆ ಇರಲಿಲ್ಲ. ನನಗೆ ದೇವರ ಬಗ್ಗೆ ತಿಳಿದಿರಲಿಲ್ಲ. ಆದರೂ ದೈವಿಕ ಕೃಪೆ ನನ್ನನ್ನು ಹುಡುಕಿಕೊಂಡು ಬಂದಿತು. ನನ್ನ ಅತ್ಯಂತ ಕಷ್ಟದ ಸಮಯದಲ್ಲಿ ಕೇಳಿದ ಆ ಧ್ವನಿ ತಾನು ಭರವಸೆ ನೀಡಿದ ಪ್ರತಿಯೊಂದನ್ನೂ ಪೂರೈಸಿತು. ಆ ಕ್ಷಣವು ಕಳೆದ 30 ವರ್ಷಗಳಿಂದ ಸಾಗುತ್ತಿರುವ ನನ್ನ ಈ ಪ್ರಯಾಣದ ಆರಂಭವಾಗಿತ್ತು. ಅದು ಸಂಪರ್ಕದ, ಅಂತರಂಗದ ಪರಿವರ್ತನೆಯ ಮತ್ತು ದೈವಕ್ಕೆ ಶರಣಾಗುವ ಒಂದು ಪ್ರಯಾಣ. ಅನೇಕ ವರ್ಷಗಳವರೆಗೆ ಧ್ವನಿಯು ಬಹುವಚನದಲ್ಲಿ ನಮ್ಮನ್ನು ಎಂದು ಏಕೆ ಹೇಳಿತು ಮತ್ತು ಆ ನಾವು ಯಾರು ಎಂದು ನನಗೆ ಅರ್ಥವಾಗಿರಲಿಲ್ಲ. ಅಂತಿಮವಾಗಿ ಯಾವಾಗ ಶ್ರೀ ಅಮ್ಮ ಭಗವಾನರು ಮಹಾ ಕರುಣಾಮಯಿ ಪರಂಜ್ಯೋತಿಯನ್ನು ಬಹಿರಂಗಪಡಿಸಿದಾಗ ನನಗೆ ಅರಿವಾಯಿತು. ಆ ಧ್ವನಿಯೇ ಪರಂಜ್ಯೋತಿ ಶ್ರೀ ಅಮ್ಮ ಭಗವಾನ್ ಮತ್ತು ನಾವು ಎಂದರೆ ಶ್ರೀ ಅಮ್ಮ ಮತ್ತು ಶ್ರೀ ಭಗವಾನ್ ಎಂದು. ಅದು ಶ್ರೀ ಅಮ್ಮ ಭಗವಾನರೇ ಆಗಿದ್ದರು. ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರು ನಾನು ಹುಟ್ಟಿದಾಗಿನಿಂದಲೂ ನನ್ನೊಂದಿಗಿದ್ದಾರೆ ಎಂಬುದು ಈಗ ನನಗೆ ಮನವರಿಕೆಯಾಗಿದೆ. ಅವರು ನನ್ನನ್ನು ರಕ್ಷಿಸುತ್ತಾ ನನ್ನ ಕಷ್ಟ ಕಾಲಗಳಲ್ಲಿ ನನಗೆ ಸಹಾಯ ಮಾಡುತ್ತಾ ಇದ್ದಾರೆ. ನಾನು ಶಾಶ್ವತವಾಗಿ ಕೃತಜ್ಞತಳಾಗಿದ್ದೇನೆ. ನಾನು ನಿಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತೇನೆ ಶ್ರೀ ಅಮ್ಮ ಭಗವಾನ್.